Hello dear students, welcome back to physics online class. So already we come to know about that thermodynamic process. So in case of thermodynamic process, already we got that quasi-static process, isobaric process, isochoric process, and as well as isothermal process and adiabatic process. Whereas in case of isothermal process and adiabatic process, we got that mathematical expression for that work done in an isothermal process as well as in case of adiabatic process. ಈ ಎಲ್ಲ processಗಳನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ. And we'll solve that numericals related to isothermal process as well as adiabatic process. So just I will recall the formula. ಇಲ್ಲಿ formula ಏನಂತ ಬರೀತೀರಿ? Work done in case of isothermal process. So anybody remember that formula? So work done in case of isothermal process. So that is W is equal to N into R into T log to the base E. Log to the base E ಅಂತ ಬಂದಾಗ ಏನಂತ ಬರೀಬೇಕು? ಈ ಫಾರ್ಮುಲಾ ಬರೀಬೇಕು. ಸಪೋಸ್ ಇಲ್ಲಿ log to the base 10 ಅಂತ ತಗೊಂಡಾಗ ಏನಂತಾಗುತ್ತೆ ಈ ಫಾರ್ಮುಲಾ? ವರ್ಕ್ ಡನ್ ವಿಚ್ ಈಸ್ ಈಕ್ವಲ್ ಟು 2.303 NR into T log to the base 10 V2 by V1. This is the generalized formula. ಹೌದಾ? ಇಲ್ಲಿ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಇಂದ P1 V1 which is equal to P2 V2 ಅಂತ ಬರೀತೀರಿ. ಹಂಗಂದ್ರೆ ಇಲ್ಲಿ V2 by V1 which is equal to what? P1 by P2. V2 by V1 ಅಂದಲ್ಲಿ ಏನಂತ ಬರಿಬೋದು ನಾನು? P1 by P2 ಅಂತಾನು ಬರಿಬೋದು. So this is also another formula for work done in case of isothermal process, P1 by P2. Okay. ಇದು ಏನಂತ ಫಾರ್ಮುಲಾ ತಗೋಬೇಕು? ವರ್ಕ್ ಡನ್ ಇನ್ ಕೇಸ್ ಆಫ್ ಐಸೋಥರ್ಮಲ್ ಪ್ರೋಸೆಸ್. ಹೌದಾ? ನೆಕ್ಸ್ಟ್ ಇನ್ ಕೇಸ್ ಆಫ್ ಅಡಿಯಾಬೆಟಿಕ್ ಪ್ರೋಸೆಸ್, ರಿಲೇಷನ್ ಬಿಟ್ವೀನ್ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಅಂತ ತಗೊಂಡಿದ್ದೀವಿ. ಹೌದಾ? ಏನಂತಿದೆ ಫಾರ್ಮುಲಾ? P into V to the power of which is equal to constant. ಹೌದಾ? ರಿಲೇಷನ್ ಬಿಟ್ವೀನ್ ಪ್ರೆಷರ್ ಆ್ಯಂಡ್ ಟೆಂಪರೇಚರ್. ಸೊ ದಿಸ್ ಈಸ್ constant. And another one, relation between volume and temperature. So this is also constant. So these are all the three relation: pressure volume, pressure temperature, volume and temperature. ಹೌದಾ? ಸೊ ಇನ್ನೊಂದು ಫಾರ್ಮುಲಾ ಇದೆ, ವರ್ಕ್ ಡನ್ ಇನ್ ಕೇಸ್ ಆಫ್ ಅಡಿಯಾಬೆಟಿಕ್ ಪ್ರೋಸೆಸ್. ಏನಂತಿದೆ ಫಾರ್ಮುಲಾ? NR ಡಿವೈಡ್ ಬೈ ಗಾಮಾ ಮೈನಸ್ ಆಫ್ 1 T1 ಮೈನಸ್ ಆಫ್ T2. ಸಾರಿ, ವರ್ಕ್ ಡನ್ ಇನ್ ಕೇಸ್ ಆಫ್ ಅಡಿಯಾಬೆಟಿಕ್ ಪ್ರೋಸೆಸ್ನಲ್ಲಿ ಈ ಫಾರ್ಮುಲಾ ಇದೆ. ಸೊ ದೀಸ್ ಆರ್ ಆಲ್ ಥರ್ಮೋಡೈನಮಿಕ್ ಪ್ರೋಸೆಸ್. ಇವೆಲ್ಲವನ್ನು ಏನಂತ ಕನ್ಸಿಡರ್ ಮಾಡ್ಬೇಕು ನಾನು? ಥರ್ಮೋಡೈನಮಿಕ್ ಪ್ರೋಸೆಸ್. ಹೌದಾ? ಸೊ ಈ ಥರ್ಮೋಡೈನಮಿಕ್ ಪ್ರೋಸೆಸ್ನಲ್ಲಿ ನಾವು ಫಸ್ಟ್ ಒನ್ ಏನು ತೊಗೊಂಡಿವಿ? ಕ್ವೀಸಿ ಸ್ಟ್ಯಾಟಿಕ್ ಪ್ರೋಸೆಸ್ ಬಗ್ಗೆ ಅರ್ಥ ಮಾಡ್ಕೊಂಡಿವಿ. ಆಮೇಲೆ ಐಸೋಬಾರಿಕ್ ಪ್ರೋಸೆಸ್, ಐಸೋಕೋರಿಕ್ ಪ್ರೋಸೆಸ್, ದೆನ್ isothermal process and adiabatic process. Isothermal process and adiabatic process are very much important for that exam point of view. So we'll have a numericals on this session. So ಈ ಕಾರ್ನರ್ ಮೇಲೆ isothermal process ಮತ್ತು adiabatic process ಗಳ ಮೇಲೆ ಮ್ಯಾಕ್ಸಿಮಮ್ ಟೈಮು ನಮಗೆ ಥಿಯರಿ ಎಕ್ಸಾಮ್ ಒಳಗು ಅಥವಾ ನೀಟ್ ಎಕ್ಸಾಮ್ಸ್ಗಳು ಕ್ವಶನ್ಸ್ ಕ್ಯಾರಿ ಆಗ್ತವೆ. ಹೌದಾ? ಸೊ ವಿಲ್ ಹ್ಯಾವ್ ದಟ್ ವಿಲ್ ಸಾಲ್ವ್ ಸಮ್ ನ್ಯೂಮರಿಕಲ್ಸ್ ರಿಲೇಟೆಡ್ ಟು ದಿಸ್ isothermal process and as well as adiabatic process here. ಇಲ್ಲಿ ಐಸೋಥರ್ಮಲ್ ಪ್ರೋಸೆಸ್ ಮತ್ತು ಅಡಿಯಾಬೆಟಿಕ್ ಪ್ರೋಸೆಸ್ ಮೇಲೆ ಸೊ ಒಂದಿಷ್ಟು ನ್ಯೂಮರಿಕಲ್ಸ್ಗಳನ್ನು ನೋಡೋಣ ಇಲ್ಲಿ. ಸೊ ಜಸ್ಟ್ ಯು ರಿಮೆಂಬರ್ ದೀಸ್ ಫಾರ್ಮುಲಾ. ಸೊ ಎಲ್ಲ ಫಾರ್ಮುಲಾಗಳನ್ನು ನೆನಪಿಡಬೇಕು. ಸೊ ದೀಸ್ ಆರ್ ಆಲ್ ದ ಫಾರ್ಮುಲಾ ರಿಲೇಟೆಡ್ ಟು ಥರ್ಮೋಡೈನಮಿಕ್ ಪ್ರೋಸೆಸ್. ಇವೆಲ್ಲವೂ ಥರ್ಮೋಡೈನಮಿಕ್ ಪ್ರೋಸೆಸ್ ರಿಲೇಟೆಡ್ಗಳ ಫಾರ್ಮುಲಾಗಳು. ಓಕೆ, so just will read out the question. ಇಲ್ಲಿ ನೋಡ್ರಿ, 1 mole of an ideal gas. So ideal gas ನ ಕ್ವಾಂಟಿಟಿ ಎಷ್ಟಿದೆ? N is equal to 1 mole. 1 mole of an ideal gas undergoes isothermal change at temperature T. ಈ ಐಡಿಯಲ್ ಗ್ಯಾಸ್ ಯಾವ ಚೇಂಜ್ ಆಗ್ತಿದೆ? ಐಸೋಥರ್ಮಲ್ ಪ್ರೋಸೆಸ್ ಆಗ್ತಿದೆ at temperature T, so that its volume V is double. ಸೊ ಇಲ್ಲಿ ಐಸೋಥರ್ಮಲ್ ಪ್ರೋಸೆಸ್ ಆದವಾಗ ಏನಾಗ್ತಿದೆ? ವಾಲ್ಯೂಮ್ ಡಬಲ್ ಆಗ್ತಿದೆ. ಹಂಗಂದ್ರೆ ಇನಿಷಿಯಲ್ ವಾಲ್ಯೂಮ್ V ಅಂತ ತಗೊಂಡೆ, ಫೈನಲ್ ವಾಲ್ಯೂಮ್ ಡಬಲ್ ಅಂದ್ರೆ ಏನಂತಾಗುತ್ತೆ? 2 times of V ಅಂತ ಆಗುತ್ತೆ. ಇಲ್ಲಿ volume is double. R is the molar gas constant. R ಅಂದ್ರೆ ಏನಿಲ್ಲಿ? ಗ್ಯಾಸ್ ಕಾನ್ಸ್ಟೆಂಟ್. ಇಲ್ಲಿ ವರ್ಕ್ ಡನ್ ಬೈ ದ ಗ್ಯಾಸ್ ಡ್ಯೂರಿಂಗ್ ದಿಸ್ ಚೇಂಜ್ ಈಸ್ ಏನನ್ನ ಫೈಂಡ್ ಔಟ್ ಮಾಡ್ಕೋಬೇಕು? ಇಲ್ಲಿ
ವರ್ಕ್ ಡನ್ ಡ್ಯೂರಿಂಗ್ ದಿಸ್ ಚೇಂಜ್ ಈಸ್. ಸೊ ಇಲ್ಲಿ ಐಸೋಥರ್ಮಲ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ, ಹೌದಾ. ಐಸೋಥರ್ಮಲ್ ಪ್ರೋಸೆಸ್ ಅಂದರೆ ಫಾರ್ಮುಲಾ ಇದು ಬರುತ್ತೆ, ಲಾಗ್ ಟು ದ ಬೇಸ್ ಇ V2 by V1, ಹೌದಾ. ಇಲ್ಲಿ ನೋಡ್ರಿ, ವರ್ಕ್ ಡನ್ ಎನ್ ಅಂದರೆ ಏನಂತಿದೆ 1 ಮೋಲ್ ಅಂತ ಕೊಟ್ಟಿದ್ದಾರೆ, R ಇಂಟು ಟಿ ಲಾಗ್ ಟು ದ ಬೇಸ್ ಇ. V2 ಅಂದ್ರೆ ಏನಂತಿದೆ 2 ಟೈಮ್ಸ್ ಆಫ್ ವಿ. V1 ಅಂದ್ರೆ ಏನಂತಿದೆ ವಿ ಅಂತ ಇದೆ, ಹೌದಾ. ಕ್ಯಾನ್ಸಲ್ ಆಯ್ತು ಇಲ್ಲಿ ವಿ ಅನ್ನೋ ಟರ್ಮ್. R ಇಂಟು ಟಿ ಲಾಗ್ ಟು ದ ಬೇಸ್ ಇ ಇಂಟು 2. So this is the answer. Option ಅಲ್ಲಿ ಆನ್ಸರ್ ಇದೆ. So just I will display the question here. Next ನೋಡ್ರಿ, next question. 1 mole of O2 gas having volume equal to 22.4 liter. 1 mole of ideal gas ನ ವಾಲ್ಯೂಮ್ ಎಷ್ಟಿದೆ 22.4 ಅಂತ ಇದೆ. 1 mole of an ideal gas volume which is equal to 22.4 liter at 0 degrees Celsius and 1 atmospheric pressure. ಆ ಗ್ಯಾಸಿನ ಟೆಂಪರೇಚರ್ 0 ಡಿಗ್ರಿ ಸೆಲ್ಸಿಯಸ್ ಇದೆ, ಪ್ರೆಷರ್ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದ್ದಾಗ ಆ ಗ್ಯಾಸಿನ ವಾಲ್ಯೂಮ್ ಎಷ್ಟು ಅಕ್ಯುಪೈ ಮಾಡಿದೆ, ಆ ಗ್ಯಾಸ್ 22.4 ಲೀಟರ್ ವಾಲ್ಯೂಮ್ನಷ್ಟು 22.4ನಷ್ಟು ವಾಲ್ಯೂಮ್ ಅಕ್ಯುಪೈ ಮಾಡಿದೆ, ಹೌದಾ. 1 atmospheric pressure is compressed isothermally so that volume reduces to 11.2 liter. ಇಲ್ಲಿ ವಾಲ್ಯೂಮ್ 22.4 ಇದ್ದಿದ್ದು 11.2 ಲೀಟರ್ ಆಯಿತು. ಈ ಗ್ಯಾಸನ್ನು ಕಾಂಪ್ರೆಸ್ ಮಾಡಿದಾಗ ವಾಲ್ಯೂಮ್ ಏನಾಗಿದೆ ಡಿಕ್ರೀಸ್ ಆಗಿದೆ. ಇನಿಷಿಯಲ್ ವಾಲ್ಯೂಮ್ ಇದೆ, ಫೈನಲ್ ವಾಲ್ಯೂಮ್ ಏನಾಯಿತು 11.2 ಲೀಟರ್ ಆಯಿತು. ವರ್ಕ್ ಡನ್ ಇನ್ ದಿಸ್ ಪ್ರೋಸೆಸ್ ಈಸ್, ಅಗೇನ್ ಏನನ್ನ ಫೈಂಡ್ ಔಟ್ ಮಾಡ್ಕೋಬೇಕು, ಇಲ್ಲಿ ವರ್ಕ್ ಡನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಇದು ಯಾವ ಪ್ರೋಸೆಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಐಸೋಥರ್ಮಲ್ ಪ್ರೋಸೆಸ್. ಸೊ ಇಫ್ ಇಟ್ ಈಸ್ ಐಸೋಥರ್ಮಲ್ ಪ್ರೋಸೆಸ್, ಇದು ಐಸೋಥರ್ಮಲ್ ಪ್ರೋಸೆಸ್ ಆಗಿರೋದ್ರಿಂದ ನಾನು ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು, NR ಇಂಟು ಟಿ, ಹೌದಾ. ಇಲ್ಲಿ ಲಾಗ್ ಟು ದ ಬೇಸ್ 10 ಅನ್ನ ತಗೊಂತೀನಿ, ಯಾಕಂದ್ರೆ ಲಾಗ್ ಟು ದ ಬೇಸ್ 10 ಅಂತ ತಗೊಂಡಾಗ ನನಗೆ ವ್ಯಾಲ್ಯೂ 2.303 NR ಇಂಟು ಟಿ ಲಾಗ್ ಟು ದ ಬೇಸ್ 10 V2 by V1 ಅಂತ ಇದೆ. ಟೆಂಪರೇಚರು 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಕೆಲ್ವಿನ್ ಒಳಗೆ ಬರ್ಕೋಬೇಕು, 273 ಕೆಲ್ವಿನ್ ಅಂತ ಆಯಿತು, ಹೌದಾ. ವರ್ಕ್ ಡನ್ which is equal to n ವ್ಯಾಲ್ಯೂ ಏನಂತಿದೆ 1 mole of an O2 ಗ್ಯಾಸ್ ಅಂತ ಕೊಟ್ಟಿದ್ದಾರೆ. R ವ್ಯಾಲ್ಯೂ ಗ್ಯಾಸ್ ಕಾನ್ಸ್ಟೆಂಟ್ 8.314, ಇದನ್ನು ಲಾಸ್ಟ್ ಚಾಪ್ಟರ್ನಲ್ಲೂ ತೊಗೊಂಡಿದ್ದೀವಿ, ಹೌದಾ. ಟೆಂಪರೇಚರ್ ಏನು ಬರೀಬೇಕು 273 ಲಾಗ್ ಟು ದ ಬೇಸ್ 10. ಇಲ್ಲಿ ನೋಡ್ರಿ ವಾಲ್ಯೂಮ್, ಸೊ V2 by V1 ಅಂತ ಇದೆ. V2 ಅಂದರೆ ಏನಂತಿದೆ 11.2 ಡಿವೈಡ್ ಬೈ 22.4 ಅಂತ ಆಯಿತು, ಹೌದಾ. 1s 2s. ಇಲ್ಲಿ ನೋಡ್ರಿ, ವಿ ಆರ್ ಹ್ಯಾವಿಂಗ್ ದಟ್ ವಾಲ್ಯೂಮ್ ಮೀನ್ಸ್ ವಿ ಆರ್ ಹ್ಯಾವಿಂಗ್ ದಟ್ ವ್ಯಾಲ್ಯೂ ಹಿಯರ್. ವರ್ಕ್ ಡನ್ W is equal to 2.303 into 8.314 273. Here one thing you have to understand, log of 1/2, ಹೌದಾ. ಸೊ ಇದು ಲಾಗ್ ಟೇಬಲ್ ಅಂತ ಇದೆ ರೀ, ಹೌದಾ. ಲಾಗ್ ಟೇಬಲ್ನಲ್ಲಿ ಸೈನ್ ವ್ಯಾಲ್ಯೂ ಆಗಲಿ, ಕಾಸ್ ವ್ಯಾಲ್ಯೂ ಆಗಲಿ, ಟ್ಯಾನ್ ವ್ಯಾಲ್ಯೂ ಆಗಲಿ, ಯಾವುದೇ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಗಳನ್ನು ನೋಡ್ಕೊಳ್ಳೋದಕ್ಕೆ ಒಂದು ಟೇಬಲ್ ಇದೆ. ಸೊ ಜಸ್ಟ್ ಯು ಗೋ ಥ್ರೂ ದ ಟೇಬಲ್. ಸೊ ಆ ಟೇಬಲ್ ಬಗ್ಗೆ ನಿಮಗೆ ಆಫ್ಲೈನ್ ಕ್ಲಾಸ್ನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಲಾಗ್ ಆಫ್ 1/2 ಅಂದರೆ ವ್ಯಾಲ್ಯೂ -0.30 ಅಂತ ಬರುತ್ತೆ. After doing that calculation, you will get that answer -157. So nearly you will get that answer 157.2 joules we will consider. So just write this value. So log of 1/2. So 0.5 is nothing but, so you can consider this value as 0.30. Log of 1/2 value is this much. ಇದು ಲಾಗ್ ಟೇಬಲ್ ಅಂತಿದೆ, ಟೇಬಲ್ ಇಂದ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಳನ್ನು ಬರ್ಕೊಂಡಿರ್ತೀವಿ. ಜಸ್ಟ್ ಯು ರಿಮೆಂಬರ್ ದಟ್ ವ್ಯಾಲ್ಯೂ. ಸೊ ಲೇಟರ್ ವಿಲ್ ಡಿಸ್ಕಸ್ ಅಬೌಟ್ ಲಾಗ್ ಟೇಬಲ್. ಓಕೆ, ನೆಕ್ಸ್ಟ್ ಒನ್, ಡೈಅಟೋಮಿಕ್ ಗ್ಯಾಸ್ ಅಟ್ ಪ್ರೆಷರ್ P, ವಾಲ್ಯೂಮ್ V. ಸೊ ಗ್ಯಾಸ್ ಇದೆ, ಆ ಗ್ಯಾಸ್ ಯಾವ ಟೈಪ್ ಇದೆ, ಡೈಅಟೋಮಿಕ್ ಗ್ಯಾಸ್. ಸೊ ಡೈಅಟೋಮಿಕ್ ಗ್ಯಾಸಿನ ಪ್ರೆಷರ್ P ಇದೆ, ವಾಲ್ಯೂಮ್ V ಇದೆ. ಕಾಂಪ್ರೆಸ್ಡ್ ಅಡಿಯಾಬೆಟಿಕಲಿ. ಸೊ ಯಾವ ಕಾಂಪ್ರೆಸ್ ಇದೆ, ಅಡಿಯಾಬೆಟಿಕ್ ಕಾಂಪ್ರೆಷನ್ ಇದೆ. 1/32 ಟೈಮ್ಸ್ ಆಫ್ ಇಟ್ಸ್ ಒರಿಜಿನಲ್ ವಾಲ್ಯೂಮ್. ಹಂಗಂದ್ರೆ ಇನಿಷಿಯಲ್ ವಾಲ್ಯೂಮ್ V ಅಂತ ಇದೆ, ಹೌದಾ. V2 ಏನು ಮಾಡಿದ್ದಾರೆ 1/32 ಟೈಮ್ಸ್ ಆಫ್ ದಿ ಒರಿಜಿನಲ್ ವಾಲ್ಯೂಮ್. ದೆನ್ ಫೈನಲ್ ಪ್ರೆಷರ್ ಈಸ್, ಏನನ್ನ ಫೈಂಡ್ ಔಟ್ ಮಾಡ್ಕೋಬೇಕು, ಫೈನಲ್ ಪ್ರೆಷರ್, ಹೌದಾ.
ಪಿ ಇಂಟು, ಸೊ ಪ್ರೆಷರ್ ಮತ್ತು ವಾಲ್ಯೂಮ್ ರಿಲೇಷನ್ ಗೊತ್ತಿದೆ, ಪಿ ಇಂಟು ವಿ ರೇಸ್ ಟು ಗಾಮಾ ವಿಚ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಪಿನ ಏನಂತ ಬರಿಬೋದು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಹೌದಾ? ಹಾಗಂದ್ರೆ P2 by P1 which is equal to V1 by V2 whole to the power of gamma. ಬರಿಬೋದಾ ಈ ರಿಲೇಷನ್? ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಏನಿದೆ ವಿಲೋಮಾನುಪಾತದಲ್ಲಿ ಇದಾವೆ ಇಲ್ಲಿ. P2 by P1, ಹೌದಾ? ವಾಲ್ಯೂಮ್ V1 ಏನಂತ ತಗೊತೀನಿ, V ಅಂತ ತಗೊತೀನಿ. V2 ಏನಂತ ತಗೋತೀನಿ, V by 32 whole to the power of gamma. V ಅನ್ನೋ ಟರ್ಮ್ ಕ್ಯಾನ್ಸಲ್ ಆಯ್ತು ಇಲ್ಲಿ ನೋಡ್ರಿ. P2 by P1 which is equal to, V ಟರ್ಮ್ ಕ್ಯಾನ್ಸಲ್ ಆಗಿದೆ, 32 whole to the power of gamma. ಇಲ್ಲಿ ಡೈ ಅಟೋಮಿಕ್ ಗ್ಯಾಸ್ ಅಂತ ಕೊಟ್ಟಿದ್ದಾರೆ. ಡೈ ಅಟೋಮಿಕ್ ಗ್ಯಾಸಿಗೆ ಗಾಮಾ ವ್ಯಾಲ್ಯೂ ಏನಿದೆ, ಅಡಿಯಾಬೆಟಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ 7/5 ಅಂತಿದೆ. P2 by P1 which is equal to 32ನ ಏನಂತ ಬರಿಬೋದು, 2 to the power of 5 ಅಂತ ಬರಿಬೋದು, whole to the power of ಗಾಮಾ ಅಂದ್ರೆ ಏನಿದೆ 7/5 ಅಂತಿದೆ. ಈ ಟರ್ಮ್ ಕ್ಯಾನ್ಸಲ್ ಆಯಿತು. P2 by P1 which is equal to 2 to the power of 7 ಅಂದ್ರೆ ಆನ್ಸರ್ ಏನು? ಸೊ 2 to the power of 7 means 128. P2 which is equal to 128 P1. So this is the answer.